ನಮಸ್ಕಾರ ಅಭಿಜಿತ್ ಸರ್. ನಮಸ್ತೆ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಯರ್ ಟೈಮ್. ನಾನು ಓಕೆ. ಕೆಲವೊಂದು ಪ್ರಶ್ನೆ ಕೇಳ್ತೀನಿ, ನಿಮ್ಮಂತ ವ್ಯೂವರ್ಸ್ಗೆ ಹೆಲ್ಪ್ ಆಗುತ್ತೆ. ಓಕೆ ಸೊ ಮೇಡಮ್. ಮಿಲಿನಿಯರ್ಸ್ ಗ್ರೂಪ್ ಬರೋ ಮುಂಚೆ ನಿಮ್ಮ ಫಿಯರ್ ಅಥವಾ ಕನ್ಫ್ಯೂಷನ್ ಟ್ರೇಡಿಂಗ್ ಬಗ್ಗೆ ಏನಾಗಿತ್ತು? ಮೇಡಮ್ ಫಿಯರ್ ಅನ್ನೋದಕ್ಕಿಂತ ನಂಗೆ ಸ್ಟಾಕ್ ಮಾರ್ಕೆಟ್ ಅಂದರೆ ಏನು ಗೊತ್ತಿತ್ತು, ಬಟ್ ಭಯ ಇತ್ತು ನನಗೆ. ಇದು ನಮ್ಮಂಥವ್ರಿಗೆಲ್ಲ ಅಂದ್ಬಿಟ್ಟು ಸುಮ್ಮನೆ ಇದ್ದೆ. ನಾನು ಇನ್ಸ್ಟಾದಲ್ಲಿ ಮಾಮೂಲಿ ಏನೋ ರೀಲ್ಸು ಅದು ಇದು ನೋಡ್ಬೇಕಾದ್ರೆ ಬೈ ಮಿಸ್ಟೇಕಲ್ಲಿ ನೋಡಿದೆ ಅಷ್ಟೇ. ನೋಡಿದ್ವಿ, ಸರ್ದು ವೀಡಿಯೋ ಬರ್ತಾಯಿತ್ತು ಈ ಥರ. ಹಂಗೆ ಫ್ರೀ ವರ್ಕ್ಶಾಪ್ ಅಂದರು, ಸುಮ್ಮನೆ ಜಾಯ್ನ್ ಆದೆ. ಅವ್ರ ಮೋಟಿವೇಶನ್ ಎಲ್ಲ ನೋಡಿಬಿಟ್ಟು ಆಮೇಲೆ ನಾನು ಸರ್ಚ್ ಮಾಡಿದಾಗ ಎಲ್ಲ ಕಡೆ ಕಮ್ಮಿ ಅಮೌಂಟ್ ಇತ್ತು. ಎಲ್ಲೋ ಯಾಮಾರಿದೆ ನಾನು, ಇದೆಲ್ಲ ವೇಸ್ಟು ಅಂತ ತುಂಬ ಬೇಜಾರಾಗಿತ್ತು. ಆದರೂ ಧೈರ್ಯ ಮಾಡಿ ಬಂದೆ ನೋಡೋಣ ಅಂದ್ಬಿಟ್ಟು. ಬಟ್ ಹೊರ್ತು ಈಗ ತುಂಬಾನೇ ನಿಮ್ಮ ಬೇಜಾರ್ ಹೇಗಿದೆ? 1000% ಕಾನ್ಫಿಡೆನ್ಸ್ ಇರಲಿಲ್ಲ, ಅನ್ನೋ ನೆಮ್ಮದಿ ಬಂತು. ಓಕೆ. ಸೊ ಮುಂಚೆ ನಿಮಗೆ ಒಂದು ಟಾಪಿಕ್ ಅರ್ಥನೇ ಆಗ್ತಿರ್ಲಿಲ್ಲ, ಈಗ ನಾನು Okay. ಸುಲಭವಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಯಾವ್ದಾದ್ರು ಇದೆಯಾ? ಮೇಡಮ್ ಆಲ್ಮೋಸ್ಟ್ ಅವ್ರ ಕಡೆಯಿಂದ 100% ಎಫರ್ಟ್ ಹಾಕಿದ್ದಾರೆ. 80% ನಾವು ಅದನ್ನು ಕ್ಯಾಚ್ ಮಾಡೋಷ್ಟು ಎಲ್ಲ ತಿಳ್ಕೊಂಡಿದ್ದೀವಿ, ಆಲ್ಮೋಸ್ಟ್ ತಿಳ್ಕೊಂಡಿದ್ದೀವಿ. ಬಟ್ ಇದು 3 ಡೇಸಲ್ಲೇ ನಮ್ಮ ಮೈಂಡ್ ಕೆಪಾಸಿಟಿನೂ ಎಲ್ಲ ಹೌದು. ತಗೊಳ್ಳೋ ಕೆಪಾಸಿಟಿ ಇರಲ್ಲ ಅಲ್ವಾ. ಸೊ ಒಂದು Practice 80% ಮಾಡ್ತಾ ಪ್ರಾಕ್ಟೀಸ್ ಮಾಡಿದ್ದೀವಿ. ಬಟ್ ಕಂಪ್ಲೀಟ್ ಇವ್ರ ಟಚಲ್ಲಿ ಇದ್ರೆ 100% ಇದರಲ್ಲಿ ಸಕ್ಸಸ್ ಆಯ್ತೀವಿ ಅಂತ ನಂಬಿಕೆ ಇದೆ ಮೇಡಮ್. ಓಕೆ, ಲವ್ಲಿ. ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಮುಂಚೆಗೂ ಈಗಲೂ ಹೋಲಿಕೆ ಮಾಡಿದ್ರೆ ಎಷ್ಟು ಮಟ್ಟಕ್ಕೆ ಬೆಳೆದಿದೆ? 1000% ತುಂಬ ಕಾನ್ಫಿಡೆನ್ಸ್ ಆಗಿದ್ದೀನಿ. ಇದು ಫ್ಯೂಚರ್, ನಾನು ಪ್ರೆಸೆಂಟಿಗೆ ಬಂದು ಬಿಡಬೇಕು ಅಂದ್ಕೊಂಡಿಲ್ಲ, ಲೈಫ್ ಲಾಂಗ್ ಇದು ಫಿಕ್ಸ್ ಅಂತ ಧೈರ್ಯ ಬಂದಿದೆ. ಲವ್ಲಿ. ಏನೇ ಆದರೂ ಹ್ಯಾಂಡ್ಲ್ ಮಾಡ್ಬೋದು ಅಂತ ನಂಬಿಕೆ ಇದೆ. ನಿಮ್ಮಂತ ಬಿಗಿನರ್ಸ್ ಏನಕ್ಕೆ ಈ ವೆಬಿನಾರ್ ಅನ್ನು ಅಟೆಂಡ್ ಮಾಡ್ಬೇಕು? ಅದರಿಂದ ಅವ್ರಿಗೆ ಏನು ಗುಣ? ಮೇಡಮ್ ಆ್ಯಕ್ಚುಲಿ ನಾವು ಡೈಲಿ ವರ್ಕ್ ಮಾಡ್ತೀವಿ ಅಂದರೆ ಅಷ್ಟೇ, ಅದು ಫಿಕ್ಸೆಡ್ ಇನ್ಕಮ್ ಇರುತ್ತೆ. ಪ್ಯಾರಲರ್ ಇನ್ಕಮ್ ಬೇಕು ಅಂದರೆ ವರ್ಕ್ ಮಾಡಲೇಬೇಕು. ಇಂಡಿಯಾ ಎಕಾನಮಿ ಹೆಂಗೆ ಹೋಗ್ತಿದೆ, ನಾವು ಆ ಥರ ಮೂವ್ ಆದ್ರೆ ಅಷ್ಟೇ ನಾವು ಗ್ರೋತ್ ಆಗೋದು. ಇಲ್ಲಾಂದರೆ ಡೌನ್ ಟು ಅರ್ಥ ಇರ್ತೀವಿ, ಅಲ್ಲೇ ಮುಗಿದೋಗ್ಬಿಡ್ತೀವಿ. ಬೇಕು ಅಂದರೆ ಒಳ್ಳೆ ಕಡೆ ಗೈಡ್ನೆಸ್ ಹುಡುಕಬೇಕು, ಅಲ್ಲಿ ಬಂದು ಜಾಯ್ನ್ ಆಗಬೇಕು, ಕಲ್ತ್ಕೋಬೇಕು, ತಿಳ್ಕೊಂಡು ಪ್ರಾಪರಾಗಿ ಮಾಡಿದ್ರೆ ಅಷ್ಟೇ ಹೊರತು ನನಗೂ ಬುದ್ಧಿ ಇದೆ ಅಂದ್ಬಿಟ್ಟು ನಾವು ಯಾವುದೋ ಫೀಲ್ಡಲ್ಲಿ ತೋರ್ಸೋಕೋದ್ರೆ ಆಗಲ್ಲ. ಅದೆಲ್ಲಿ ಕಲ್ತಿರ್ತಾರೆ ಅವ್ರ ಹತ್ರ ನೀಟಾಗಿ ನೋಡಿ ಗೈಡ್ನೆಸ್ ತೊಗೊಂಡು ತಿಳ್ಕೊಂಡ್ರೆ ಸಕ್ಸಸ್ ಆಗೋದ್ರಲ್ಲಿ ಡೌಟ್ ಇಲ್ಲ ಮೇಡಮ್. ಸೊ 3 ದಿನದಿಂದ ಮೋಹನ್ ಸರ್ನ ನೋಡ್ಕೊಂಡ್ ಬರ್ತಿದ್ದೆ, ಅವ್ರ ಹ್ಮ್. ಬಗ್ಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಅವ್ರ ಬಗ್ಗೆ ಹೇಳಬೇಕು ಅಂದರೆ ಫಸ್ಟ್ ಆಫ್ ಆಲ್ ಅವ್ರ ಎನರ್ಜಿ ಮಾತ್ರ ಮಾತಾಡೋಂಗಿಲ್ಲ. ನಂಬರ್ 1 ಅವ್ರ ಎನರ್ಜಿ, ಅವ್ರ ಕಾನ್ಫಿಡೆನ್ಸ್ ಲೆವೆಲ್ ಮಾತ್ರ ತುಂಬ ಸೂಪರು. ನಮ್ಗೇನೇ ಡೌಟ್ ಇದ್ದರೂ ಎಂಥ ಸೆಂಟ್ರಲ್ಲಿ ಕೇಳಿದ್ರು ಸ್ಟಾರ್ಟಿಂಗಿಂದ ಎಷ್ಟು ಸರಿ ಬೇಕಾದ್ರೂ ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಒಂದು ಡೌಟ್ ಇದ್ರೂ ಅವ್ರು ಬೇಜಾರು ಮಾಡ್ಕೊಳ್ಳಲ್ಲ, ಸಿಲ್ಲಿಯಾಗಿ ಕೇಳಿದ್ರು ಅದನ್ನು ನೀಟಾಗಿ ಅರ್ಥ ಮಾಡ್ಕೊಂಡು ನೀಟಾಗಿ ಹೇಳ್ಕೊಡ್ತಾರೆ. ಸೊ ಅವರು ಎಲ್ಲದರಲ್ಲೂ ಗುಡ್ ಮೇಡಮ್, ಎ ಟು ಝೆಡ್ ಓಕೆ. ಥ್ಯಾಂಕ್ ಯು ಸೊ ಮಚ್.